ಹಾಯ್ ವೆಲ್ಕಮ್ ಟು ಛಾಯಾಲಾಕ್ಸ್. ಇವತ್ತು ವೈಟ್ ಚೆನ್ನ ಮಸಾಲ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಚೆನ್ನನ ನೈಟೇ ಹುನಿ ಹಾಕಿದ್ದೀನಿ. ಓವರ್ ನೈಟ್ ಉಂತ್ರೆ ಅದು ಬೇಗ ಬೇಯುತ್ತೆ, ಅದಕ್ಕೋಸ್ಕರ ನೈಟೇ ಹುನಿ ಹಾಕಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಒಂದು ಬೇ ಲೀಫು, ಚಕ್ಕೆ, ಲವಂಗ, 2 ಏಲಕ್ಕ ಇಷ್ಟು ಹಾಕಿ ಚೆನ್ನಾಗಿ ಕೂಗಿಸ್ಕೊತಾ ಇದ್ದೀನಿ. ಒಂದು 4ರಿಂದ 5 ವಿಷಲ್ ಬರಲಿ, ಆಗ ಚೆನ್ನಾಗಿ ಬೆಂದಿರುತ್ತೆ. ಬೆಂದಮೇಲೆ ಆ ನೀರು ಚೆಲ್ಬಿಡ್ಬೇಡಿ, ಹಾಗೆ ಇಟ್ಟಿರಿ. ನೆಕ್ಸ್ಟು ಬನ್ನಿ ಅದಕ್ಕೆ ಮಸಾಲೆ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಲಿ 1 ಕಪ್ ಮೊಸರು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ 2 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ 1/4 ಸ್ಪೂನು ಅರಿಶಿನದ ಪುಡಿ, 1 ಸ್ಪೂನು ಕೊರಿಯಂಡರ್ ಪುಡಿ, ಕೊರಿಯಂಡರ್ ಪೌಡರ್ ಅಂದರೆ ಧನಿಯಾ ಪೌಡರು, ಕೊತ್ತಂಬರಿ ಪೌಡರ್ ಏನು ಬೇಕಾದ್ರೂ ಹೇಳ್ತಾರೆ. ಕೊತ್ತಂಬರಿ ಪೌಡರ್ ಅನ್ಬೋದು, ಧನಿಯಾ ಪೌಡ್ರ್ ಅನ್ಬೋದು ಅದು. ಆಮೇಲೆ 1 ಸ್ಪೂನು ಖಾರದ ಪುಡಿ, ಆಮೇಲೆ 1 ಸ್ಪೂನು ಚೆನ್ನ ಮಸಾಲ, ಚೋಳೆ ಮಸಾಲ ಬರುತ್ತಲ್ಲ ಅದು 1 ಸ್ಪೂನು, ಅರಿಶಿನದ ಪುಡಿ, ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಚೋಳೆ ಮಸಾಲ, ಆಮೇಲೆ ಸ್ವಲ್ಪ ಗೋಡಂಬಿ ಇಷ್ಟನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬನ್ನಿ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಬಟರ್ 1 ಸ್ಪೂನು, ಗೀ 1 ಸ್ಪೂನ್ ಹಾಕಿ 1/4 ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ, ಬೇ ಲೀಫು, ಏಲಕ್ಕ ಇಷ್ಟು ಹಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಣ್ಣು ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಒಂದು 5 ನಿಮಿಷ ಫ್ರೈ ಮಾಡಿ. ಇದು ಫ್ರೈ ಆದಮೇಲೆ ನಾವು ಆಡಿಸಿಟ್ಕೊಂಡಿದ್ದೀವಲ್ವ ಮೊಸರು, ಚಿಲ್ಲಿ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ಆ ಪೇಸ್ಟ್ ಹಾಕಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಈ ಗ್ರೇವಿನ ಕುದಿಸಿ, ಚೆನ್ನಾಗಿ ಕುದೀಲಿ, ಅದು ರಾ ಸ್ಮೆಲ್ಲೆಲ್ಲ ಹೋಗಲಿ, ಖಾರದ ಪುಡಿದೆಲ್ಲ. ಅದಾದಮೇಲೆ ಚೆನ್ನ ಬೆಂದಿರುತ್ತಲ್ಲ ಆ ಚೆನ್ನನ ತೆಗೆದು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಚೆನ್ನನೂ ಹಾಕ್ಕೊಂಡು ನೀರನ್ನ ಚೆಲ್ಲಿರಲ್ವಲ್ಲ, ಆ ಚೆನ್ನಾಗಿ ನೀರು ಬೆಂದಿರುತ್ತಲ್ಲ ಆ ನೀರನ್ನು ಇದಕ್ಕೆ ಅದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟಾಗಿರುತ್ತೆ. ಚೆಲ್ಬಿಡಬೇಡಿ ನೀರನ್ನ. ಅದ್ರ ಜೊತೆಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅನಿಸುತ್ತೋ ಅದ್ರ ಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಚಪಾತಿಗೂ ಪೂರಿಗೂ ಚೆನ್ನಾಗಿರಲ್ಲ. ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ನಾವು ಗೋಡಂಬಿ ಹಾಕಿರೋದ್ರಿಂದ ಗ್ರೇವಿ ತಿಕ್ಕಾಗಿರುತ್ತೆ, ಸ್ವಲ್ಪ ರಿಚ್ಚಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅದಾದಮೇಲೆ 1/4 ಸ್ಪೂನ್ ಗರಂ ಮಸಾಲ ಈ ಸ್ಟೇಜಲ್ಲಿ ಈ 1/4 ಸ್ಪೂನ್ ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಟ್ ಮಾಡಿ. ಕೊತ್ತಂಬರಿ ಸೊಪ್ಪು ಆಡ್ಸೋಕ್ಕೂ ಹಾಕ್ಕೊಂಡಿರ್ತೀವಿ, ಬಟ್ ಕೊನೆಯಲ್ಲಿ ಫಿನಿಶಿಂಗ್ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಸ್ವಲ್ಪ ಅದ್ರದ್ದು ಇದು ಫ್ಲೇವರ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಗರಂ ಮಸಾಲ ಹಾಕ್ಬಿಟ್ಟು ತುಂಬ ಹೊತ್ತು ಕುದಿಸ್ಬೇಕು ಅಂದೇನಿಲ್ಲ, ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಚೆನ್ನ ಮಸಾಲ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ. ನೀವು ನೈಟ್ ಹುನಿ ಹಾಕಿದರೆ ಸಾಕು, ಬೆಳಗ್ಗೆ ಮಾಡ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.